ಕ್ಯಾನ್ಸರ್ ಬಂದಾಗ ಪೇಷಂಟ್ ಅಷ್ಟೇ ನೋವಿಂದ ಸಫರ್ ಆಗ್ತಿರಲ್ಲ, ಬಟ್ ಅವರ ಫ್ಯಾಮಿಲಿ ಮೆಂಟಲಿ, ಇಮೋಷನಲಿ ಮತ್ತೆ ಫೈನಾನ್ಷಿಯಲಿ ಸಫರ್ ಆಗ್ತಾ ಇರ್ತಾರೆ. ಕ್ಯಾನ್ಸರ್ ಅನ್ನೋ ಪದವನ್ನು ಬಳಸ್ಲಿಕ್ಕೂ ಕೂಡ ಜನರೆಲ್ಲ ಹೆದರ್ಕೊಳ್ತಾರೆ. ಈ ಕ್ಯಾನ್ಸರ್ ಪ್ರಿವೆಂಟ್ ಮಾಡ್ಲಿಕ್ಕೆ ಏನೂ ಇಲ್ವಾ? ಸಾಕಷ್ಟು ರಿಸರ್ಚ್ ಮಾಡಿ ಕ್ಯಾನ್ಸರ್ ಅಗೇನ್ಸ್ಟ್ ಒಂದು ವ್ಯಾಕ್ಸಿನ್ ಅನ್ನು ಕಂಡು ಹುಡುಕಿದ್ದಾರೆ. ಅದೇ HPV ವ್ಯಾಕ್ಸಿನ್. ಈ ವ್ಯಾಕ್ಸಿನ್ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅಗೇನ್ಸ್ಟ್ ವರ್ಕ್ ಮಾಡುತ್ತೆ. ಅಂಡ್ ಈ ವ್ಯಾಕ್ಸಿನ್ ತಗೊಂಡ್ರೆ ಯಾವ ಎಲ್ಲ ಕ್ಯಾನ್ಸರ್ ಅನ್ನು ಪ್ರಿವೆಂಟ್ ಮಾಡೋದು ಅಂತ ತಿಳ್ಕೊಳ್ಳೋಣ. ಗಂಟಲಿನ ಕ್ಯಾನ್ಸರ್, ಥ್ರೋಟ್ ಕ್ಯಾನ್ಸರ್ ಅಥವಾ ಓರಲ್ ಕ್ಯಾನ್ಸರ್, ಗುದದ್ವಾರದ ಕ್ಯಾನ್ಸರ್, ಏನೋರೆಕ್ಟಲ್ ಕ್ಯಾನ್ಸರ್, ಗರ್ಭಕಂಠದ ಕ್ಯಾನ್ಸರ್, ಸರ್ವೈಕಲ್ ಕ್ಯಾನ್ಸರ್, ಇಡೀ ವರ್ಲ್ಡ್ ಅಲ್ಲಿ ನಮ್ಮ ಭಾರತದಲ್ಲಿ ಹೈಯೆಸ್ಟ್ ಇರುವಂತಹ ಕ್ಯಾನ್ಸರೇ ಸರ್ವೈಕಲ್ ಕ್ಯಾನ್ಸರ್. ಬ್ರೆಸ್ಟ್ ಕ್ಯಾನ್ಸರ್, ಗಂಡಸರಲ್ಲಿ ಪೀನೈಲ್ ಕ್ಯಾನ್ಸರ್, ಲಿಂಗದ ಕ್ಯಾನ್ಸರ್, ಪ್ರೋಸ್ಟೇಟ್ ಕ್ಯಾನ್ಸರ್ ವಿರುದ್ಧ ಪ್ರಿವೆನ್ಷನ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತದೆ. ಇದು ಯಾರೆಲ್ಲ ತಗೊಳ್ಬಹುದು? 9 ವರ್ಷದಿಂದ 15 ವರ್ಷದ ಒಳಗಿನ ಮಕ್ಕಳು 2 ಡೋಸ್ ತಗೊಳ್ಬೇಕಾಗತ್ತೆ. 16 ವರ್ಷದಿಂದ 25 ವರ್ಷದ ಒಳಗಿನ ಯುವಕರು 3 ಡೋಸ್ ತಗೊಳ್ಬೇಕಾಗತ್ತೆ. 26ರಿಂದ 45 ವರ್ಷದ ಒಳಗೆ ಬರುವಂತ ಜನರು ನೀವು ಹೋಗಿ ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡ್ಬೇಕು. ನೀವು HPV ವೈರಸ್ ಇಂದ ಎಫೆಕ್ಟ್ ಆಗಿದ್ದೀರಾ ಇಲ್ವಾ ಅಂತ ತಿಳ್ಕೊಂಡು ಮತ್ತೆ ವ್ಯಾಕ್ಸಿನ್ ಅನ್ನು ತಗೊಳ್ಬೇಕು. ಈ ಇನ್ಫಾರ್ಮೇಶನ್ ಸಾಕಷ್ಟು ಜನರಿಗೆ ಗೊತ್ತಿರ್ಲಿಕ್ಕಿಲ್ಲ. ಸೊ ಈ ವಿಡಿಯೋವನ್ನು ಎಷ್ಟಾಗತ್ತೆ ಅಷ್ಟು ಶೇರ್ ಮಾಡಿ. ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಸ್ಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.